ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬ್ಯಾಂಕಿನಲ್ಲಿ ಖಾಲಿ ಇರುವ ಪ್ರೊಬೇಷನರಿ ಆಫೀಸರ್ ಅಥವಾ PO ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಎಷ್ಟು ಹುದ್ದೆಗಳು ಖಾಲಿ ಅದಾವಂತ ಮೆನ್ಷನ್ ಮಾಡಿಲ್ರಿ. ಈ ನೋಟಿಫಿಕೇಶನ್ದೊಳಗ ಎಷ್ಟು ಹುದ್ದೆಗಳು ಖಾಲಿ ಅದಾವಂತ ಮೆನ್ಷನ್ ಮಾಡಿಲ್ಲ. ಓಕೆ ರೀ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸ್ನಾತಕೋತ್ತರ ಪದವಿಯನ್ನು ಪಾಸ್ ಮಾಡಿರ್ಬೇಕು. ಯಾವುದಾದ್ರೂ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸನ್ನು ಪಾಸ್ ಮಾಡಿರ್ಬೇಕು. ಅದು MA ಆಗಿರ್ಬೋದು, MCOM ಆಗಿರ್ಬೋದು, MSc ಆಗಿರ್ಬೋದು. ಈ ರೀತಿ ಯಾವುದಾದ್ರೂ ಒಂದು ಸ್ನಾತಕೋತ್ತರ ಪದವಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಸ್ನಾತಕೋತ್ತರ ಪದವಿ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಅಗ್ರಿಕಲ್ಚರಲ್ ಸೈನ್ಸ್ ವಿಷಯದಲ್ಲಿ ಡಿಗ್ರಿ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಈ ಅಗ್ರಿಕಲ್ಚರಲ್ ಸೈನ್ಸ್ ವಿಷಯದಲ್ಲಿ ಡಿಗ್ರಿ ಪಾಸ್ ಮಾಡಿಲ್ಲ ಅಂತಂದ್ರೆ LLB 5 ವರ್ಷದ LLB ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಗ್ರಾಜುಯೇಟ್ಸ್ ಇನ್ ಲಾ ಅಂತಂದ್ರೆ LLB ಸ್ನೇಹಿತರೆ, 5 ವರ್ಷದ LLB ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ LLB ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಗಳಾಗಿರ್ತಕ್ಕಂಥ CA ಆಗಿರ್ಬೋದು, CSA, CMA, ICWA ಈ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೊಫೆಷನಲ್ ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನವೆಂಬರ್ 1, 2024 ಕಂಪ್ಲೀಟ್ ಮಾಡಿರ್ಬೇಕು. ಇನ್ ಕೇಸ್ ನೀವು ಫೈನಲ್ ಇಯರ್ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಈ ಗರಿಷ್ಠ 28 ವರ್ಷದ ಮೇಲೆ ಇನ್ ಅಡಿಷನ್ ಆಗಿ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಿರುವಂತದ್ದು. ಅಂದ್ರೆ ಅಪ್ ಟು 32 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳು ಅಪ್ ಟು 32 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 800 ರೂಪಾಯಿ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅರ್ಜಿ ಶುಲ್ಕ ಇರ್ತದ್ರಿ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ, ಬೇಸಿಕ್ ಪೇಮೆಂಟ್ ಪ್ರತಿ ತಿಂಗಳಿಗೆ 48,480 ರೂಪಾಯಿ ಇರ್ತದ್ರಿ. ಅಲವೆನ್ಸಸ್ ಎಲ್ಲ ಸೇರಿದ್ರೆ ಅಂದ್ರೆ DA ಆಗಿರ್ಬೋದು, DRNS ಅಲವೆನ್ಸಸ್ ಆಗಿರ್ಬೋದು, HRA ಆಗಿರ್ಬೋದು, ಅಂದ್ರೆ ಹೌಸ್ ರೆಂಟ್ ಅಲವೆನ್ಸಸ್ ಆಗಿರ್ಬೋದು, ಈ ರೀತಿಯ ಅಲವೆನ್ಸಸ್ ಎಲ್ಲ ಸೇರಿದ್ರೆ ಪ್ರತಿ ತಿಂಗಳಿಗೆ ಮ್ಯಾಕ್ಸಿಮಮ್ ಆಗಿ 1,17,000 ರೂಪಾಯಿ ತನಕ ಪೇಮೆಂಟ್ ಅನ್ನ ನಿಮಗೆ ಸಿಗಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, 2 ಹಂತಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಒಂದು ಆನ್ಲೈನ್ ಟೆಸ್ಟ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಈ 2 ಹಂತಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಆನ್ಲೈನ್ ಟೆಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಮಾತ್ರ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು. ನೆಕ್ಸ್ಟ್ ಸರ್ವಿಸ್ ಬಾಂಡ್. ಈ ಹುದ್ದೆಗೆ ಅಪಾಯಿಂಟ್ ಆದ್ಮೇಲೆ ನೀವು ಮಿನಿಮಮ್ 3 ವರ್ಷ ಈ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ತರ ಒಂದು ಸರ್ವಿಸ್ ಬಾಂಡ್ ಅನ್ನ ಈ ಬ್ಯಾಂಕಿಗೆ ಬರೆದು ಕೊಡ್ಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಕರ್ನಾಟಕ ಬ್ಯಾಂಕ್ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ನವೆಂಬರ್ 30, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಡಿಸೆಂಬರ್ 10, 2024 ಆಗಿರುತ್ತೆ. ಇಷ್ಟರೊಳಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ, ಒಟ್ಟಾರೆಯಾಗಿ 225 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಈ 225 ಮಾರ್ಕ್ಸ್ ಎಕ್ಸಾಮ್ನಲ್ಲಿ 200 ಮಾರ್ಕ್ಸಿಂದ ಕ್ವಶನ್ ಪೇಪರ್ MCQ ಪ್ಯಾಟರ್ನ್ ಇರ್ತದೆ. ಅಂದ್ರೆ ಒಂದು ಕ್ವಶನಿಗೆ 5 ಆಪ್ಷನ್ ಇರ್ತಾವ, ಅದರಲ್ಲಿ ಸರಿಯಾದ ಒಂದು ಉತ್ತರ ಟಿಕ್ ಮಾಡೋದು. ಈ ರೀತಿಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತದೆ. ಇನ್ನು ಉಳಿದಿರ್ತಕ್ಕಂಥ 25 ಮಾರ್ಕ್ಸಿಂದ ಬರೆಯೋದಿರ್ತದೆ ಸ್ನೇಹಿತರೆ. ಅಂದ್ರೆ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಈ ರೀತಿಯ ಪ್ರಶ್ನೆಗಳಿರ್ತಾವ. ಇವುಗಳಿಗೆ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋದಿರ್ತದೆ ಸ್ನೇಹಿತರೆ. 25 ಮಾರ್ಕ್ಸ್ ಬರೆಯೋದಿರ್ತದೆ. ಕೇವಲ 2 ಪ್ರಶ್ನೆ ಇರ್ತಾವ. 2 ಪ್ರಶ್ನೆಗೆ 25 ಮಾರ್ಕ್ಸ್ ಇರ್ತಾವ. ಆ 2 ಪ್ರಶ್ನೆಗಳ ಉತ್ತರವನ್ನ ನೀವು ಇನ್ ಡೀಟೇಲ್ ಆಗಿ ಬರೆಯೋದಿರ್ತದೆ ಸ್ನೇಹಿತರೆ. ಇದಕ್ಕೆ 30 ನಿಮಿಷ ಸಮಯಾವಕಾಶ ಇರ್ತದೆ. 200 ಮಾರ್ಕ್ಸಿಂದ ಎಕ್ಸಾಮಿಗೆ 120 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 2 ತಾಸು ಸಮಯಾವಕಾಶ ಇರ್ತದೆ. ಈ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಏನದಲ್ರಿ 25 ಮಾರ್ಕ್ಸ್, ಇದಕ್ಕೆ 30 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ ಅರ್ಧ ಗಂಟೆ ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಈ ಎಕ್ಸಾಮಿನೇಷನ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ.
ಆಗ್ಲೇ ಏನು ಹೇಳಿದ್ನಲ್ರಿ 200 ಮಾರ್ಕ್ಸಿಂದ ಆಬ್ಜೆಕ್ಟಿವ್ ಪ್ಯಾಟರ್ನ್ ಕ್ವಶನ್ ಪೇಪರ್ ಹೊಂದಿರ್ತದಂತ. ಅಂದ್ರೆ ಒಂದು ಪ್ರಶ್ನೆಗೆ 4 ಆಪ್ಷನ್ ಇರ್ತವ, ಸರಿಯಾದ ಒಂದು ಉತ್ತರವನ್ನ ಟಿಕ್ ಮಾಡೋದಿರ್ತದ ಅಂತ ಹೇಳಿದ್ದೆ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರು ಅಂತಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದ. ಇನ್ ಕೇಸ್ ನೀವು 4 ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂದ್ರೆ 1 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಈ ಎಕ್ಸಾಮ್ ಇಂಗ್ಲಿಷ್ ನಲ್ಲಿ ಮಾತ್ರ ಇರ್ತದ್ರಿ, ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ, ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಈ ಎಕ್ಸಾಮ್ ಇರುವಂತದ್ದು. ಈ ಎಕ್ಸಾಮ್ದೊಳಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಇಂಟರ್ವ್ಯೂ ಮಂಗಳೂರಿನಲ್ಲಿ ಇರ್ತದ್ರಿ, ಇಂಟರ್ವ್ಯೂ ಮಂಗಳೂರಿನಲ್ಲಿರ್ತದ. ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ನೇಮಕಾತಿ ಆದಮೇಲೆ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇರ್ತದ್ರಿ. ಅಪಾಯಿಂಟ್ಮೆಂಟ್ ನಿಮಗೆ ಮಾಡ್ಕೊಂಡ್ಮೇಲೆ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇರ್ತದ. ಈ ಟ್ರೈನಿಂಗ್ ಬ್ಯಾಂಕ್ಸ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಮಂಗಳೂರು, ಇಲ್ಲಿ ಟ್ರೈನಿಂಗ್ ಇರ್ತದ ಸ್ನೇಹಿತರೆ. ಈ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ 1 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದ. ಈ ಪ್ರೊಬೇಷನ್ ಪೀರಿಯಡ್ ಮುಗಿಸಿದ್ರಿ ಅಂತಂದ್ರೆ ಪ್ರೊಬೇಷನರಿ ಆಫೀಸರ್ ಅಂತ ನಿಮಗೆ ಪರ್ಮನೆಂಟ್ ಎಂಪ್ಲಾಯಿ ಆಗಿ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಈ ಇಂಡಕ್ಷನ್ ಟ್ರೈನಿಂಗ್ ಏನದಲ್ರಿ, ನಿಮ್ದು ಓವನ್ ಕಾಸ್ಟ್ ಒಳಗ ಇಂಡಕ್ಷನ್ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬೇಕ್ರಿ. ಈ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮಿಗೆ ಸಂಬಂಧಿಸಿದಂಗೆ ಯಾವುದೇ ಹಣ ಖರ್ಚು ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಗೆ ನೀವೇ ಅದನ್ನ ಖರ್ಚು ಮಾಡ್ಬೇಕ್ರಿ, ಬ್ಯಾಂಕಿನವರು ಆ ಖರ್ಚು ಕೊಡುವುದಿಲ್ಲ. ನೆಕ್ಸ್ಟ್ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರಿ. ಈ ನೋಟಿಫಿಕೇಶನ್ ಪೇಜ್ ನಂಬರ್ 3ರಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಪ್ರಾಸೆಸ್ ಏನು ಗೈಡ್ಲೈನ್ಸ್ ಕೊಟ್ಟರಲ್ಲ ಅದನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಟ್ಟರ ಸ್ನೇಹಿತರೆ, ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಟೆಕ್ನಿಕಲ್ ಪ್ರಾಬ್ಲಮ್ದ ಸೊಲ್ಯೂಷನ್ ಅನ್ನ ನೀವು ಪಡ್ಕೊಳ್ಬಹುದು. ಇದಿಷ್ಟು ಕರ್ನಾಟಕ ಬ್ಯಾಂಕಿನಲ್ಲಿ ಖಾಲಿ ಇರುವ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.